ಯಾವ್ದಕ್ಕೂ ಬೆಡ್ಡು ಹೆಂಗಿದೆ ನೋಡ್ಬಿಡ. ಸಬಕ್ ಅವ ಏನು ಬಾವ, ಬೆಡ್ಡು ಇಷ್ಟೊಂದು ಸಾಫ್ಟ್ ಆಗಿದೆ. ಅವ ಇವತ್ತು ನೋಡಿ ಈ ಬೆಡ್ಡಿಗೆ, ಈ ಕಾಟಿಗೆ, ಈ ರೂಮ್ಗೆ ಒಂದು ಕಳೆ ಬಂತು. ಸೈಲೆಂಟ್. ದೃಷ್ಟಿ ಬೊಟ್ಟು ದೃಷ್ಟಿ, ನಿನ್ನನ್ನೇ ಕೇಳ್ತಾ ಇರೋದು. ಇಷ್ಟೊಂದು ಅಂದಾನ ಮುಚ್ಚಿಟ್ಕೊಂಡು ಹ್ಯಾಗ್ ಬದುಕ್ತಾ ಇದೀಯಾ ಅಂತ. ಅಮ್ಮೋರೆ, ಇದಕ್ಕೆಲ್ಲ ನಾನೇ ಹೊಣೆ. ನನ್ ಮಗಳು ಇಷ್ಟು ಚೆನ್ನಾಗಿದ್ರು ಮುಖಕ್ಕೆ ಮಸಿ ಬೆಳೆದ್ಬಿಟ್ಟೆ. ಇವಳ ಜೀವನಾನ ಕತ್ಲೆ ಮಾಡ್ಬಿಟ್ಟೆ ಮೋರೆ. ನನ್ನ ಮಗಳಿಗೆ ನಾನೇ ಅನ್ಯಾಯ ಮಾಡ್ಬಿಟ್ಟೆ. ಅಮ್ಮ, ಹಾಗೆಲ್ಲ ಮಾತಾಡ್ಬೇಡ. ನೀನಿದೆಲ್ಲ ಮಾಡಿದ್ದು ನನ್ನ ಕಾಪಾಡೋದಕ್ಕೆ ತಾನೆ. ಕಂದ, ಕಾಪಾಡೋದಕ್ಕೆ ಇರ್ಬೋದು, ಆದ್ರೂ ನಾನು ತುಂಬಾ ಅನ್ಯಾಯ ಮಾಡ್ಬಿಟ್ಟೆ ಕಣೆ. ನೊಂದ್ಕೋಬೇಡ ಚೆನ್ನಮ್ಮ. ತಾಯಿ ಯಾವಾಗ್ಲೂ ಮಕ್ಳಿಗೆ ಒಳ್ಳೇದನ್ನೇ ಮಾಡೋದು. ಎಲ್ಲರೂ ಹೆತ್ತ ಮಕ್ಳಿಗೆ ಒಳ್ಳೇದ್ ಮಾಡಿದ್ರೆ ನೀನ್ ಮಾತ್ರ ಈ ದತ್ತು ತಗೊಂಡಿರೋ ದತ್ತು ಪುತ್ರನ್ಗೆ ಒಳ್ಳೇದ್ ಮಾಡೋದಲ್ವಾ? ನನ್ನ ಮಗಳು ಸುಂದರವಾಗಿದ್ದಾಳೆ ಅಂತ ಹೇಳ್ಕೊಳ್ಳೋದು ಯಾವುದೇ ತಾಯಿಗೂ ಹೆಮ್ಮೆ ವಿಷಯ. ಅದನ್ನೇ ಮುಚ್ಚಿಟ್ಟಿದ್ಯಾ ಅಂದ್ರೆ ನಿನ್ ಹಿಂದೆ ಇರೋ ಅಸಹಾಯಕತೆ ನಮ್ಗೆ ಅರ್ಥ ಆಗತ್ತೆ. ಅಮ್ಮ ಮಗಳು ಸುಮ್ಮನೆ ಅಳ್ತಿರ್ಬೇಡಿ, ಇನ್ಮೇಲೆ ಖುಷಿಯಾಗಿರಿ. ಅದೇ ಮತ್ತೆ, ಆಗಿದೆಲ್ಲ ಆಗೋಯ್ತು. ಶ್ರಾವಣ ಮಾಸದಲ್ಲಿ ಕಷ್ಟಗಳೆಲ್ಲ ಶಿವ ಶಿವ ಅಂತ ಹೋಯ್ತು ಅಂತ ಅನ್ಕೊಳ್ಳೋಣ. ಇನ್ನು ಬರೋ ಭಾದ್ರಪದ ಹೇಗೆ ಹಬ್ಬಗಳ ಸಂಭ್ರಮ ಹೊತ್ತು ತರುತ್ತೋ ಹಾಗೆ ಈ ಮನೆ, ಈ ಸಂಸಾರ ಸಂಭ್ರಮದಿಂದ ಇರಬೇಕು. ಅಮ್ಮ ಇಷ್ಟ ಹೇಳಿದ್ರಲ್ಲ, ಇನ್ನು ಈ ಮನೇಲಿ ಜಾತ್ರೆ ಮಾಡ್ಬಿಡವೆ. ಈ ಮನೇಲಿ ಆಗ್ಬೇಕಾಗಿರೋದು ಜಾತ್ರೆ ಅಲ್ಲ ಸೈಲೆಂಟ್, ನಾಮಕರಣ. ಅಯ್ಯಯ್ಯೋ, ನನಗ್ ಬೇರೆ ನಾಮಕರಣ ಬೇಡ. ಈಗಿರೋ ಹೆಸರನ್ನೇ ಯಾರು ಕರೀತಾ ಇಲ್ಲ. ನಿನಗಲ್ವೋ ಆಗ್ಬೇಕಾಗಿರೋದು ನಾಳೆ ಬರೋ ನಮ್ಮ ದತ್ತ ಮತ್ತೆ ದೃಷ್ಟಿ ಮಗುಗೆ. ಅಮ್ಮ, ಏನಮ್ಮ ನೀನು ಈ ಟಾಪಿಕ್ನ ಬಿಟ್ಟು ಮುಂದೆ ಬರಲ್ವಾ? ಹೇ ಸೈಲೆಂಟ್, ನೀನ್ ನೋಡಿದ್ರೆ ವಂಶ ಗಿಂಶ ಅಂತ ದೊಡ್ಡ ದೊಡ್ಡ ಸ್ಕೆಚ್ ಆಗ್ತಿದ್ಯಾ, ಆದ್ರೆ ಇವರಿಬ್ರು ನೋಡಿದ್ರೆ ಕಣ್ಣಲ್ಲಿ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತಾ ಇದಾರೆ. ಏನು ಟಾಪಿಕ್ ಮುಂದಕ್ಕೆ ಹೋಗ್ತಿಲ್ಲ. ಇವಾಗ ನಾವು ಮುಂದೆ ಬರೋಣ. ಆದಷ್ಟು ಬೇಗ ಇವ್ರು ಫಸ್ಟ್ ನೈಟ್ಗೆ ಮುಹೂರ್ತ ಇಡ್ಸೋಣ. ನಾನು ಆಗ್ಲೇ ಇಡ್ಸಾಯ್ತು. ಯಾವಾಗ? ಇವತ್ತೇ. ಅಮ್ಮ ಭಾರಿ ಫಸ್ಟ್ ಇದಾರೆ.
ಕ್ವಾರಿನ ರೂಮಲ್ಲೇ ಸೆಟಪ್ ಮಾಡಿಸ್ಬಿಟ್ಟವ್ರೆ. ಅಲ್ಲಿ ಏನೇನಾಯ್ತು ಅಂತ ನಿಂಗೆ ಗೊತ್ತಮ್ಮ? ದೃಷ್ಟಿ ಬಣ್ಣ ಬಯಲಾಗೋಯ್ತು. ಒಳಿ ಅಂದ್ರು ಅವ್ರ ಮನೆಯವರು ಎಲ್ರು ಬಾಯಿಗೆ ಬಂದಂಗೆ ದೃಷ್ಟಿ ಬೈದ್ರಂತೆ. ಪಾಪ ನನ್ನ ದೃಷ್ಟಿ ಪುಟ್ಟ ಸಂಸಾರ ಏನಾಗುತ್ತೋ ಏನೋ. ನೀ ಸುಮ್ಮನಿಲ್ಲ ಆಗ್ಲಿಂದ. ಅವಳಿಗೆ ಒಂದು ಒಳ್ಳೇದ್ ಮಾಡ್ಲಿಲ್ಲ ನಾನು. ಆದ್ರೆ ಈಗ ಕೆಟ್ಟದ್ ಮಾಡಬಾರ್ದು ಅಂದ್ರು ನನ್ನಿಂದ ಕೆಟ್ಟದೇ ಆಗ್ತಿದೆ. ಅಪ್ಪ, ದೃಷ್ಟಿಯಲ್ಲಿ ದೃಷ್ಟಿ ಅವಳ ಮನೆಗೆ ಹೋಗಿದ್ದಾಳೆ. ಅಲ್ಲಿ ಏನೇನಾಗದಂತ ನೋಡೋದಕ್ಕೆ ನಿಮ್ಮಮ್ಮನೂ ಹೋಗಿದ್ದಾಳೆ. ಅಷ್ಟೊತ್ತಿಗಲ್ಲಿ ಏನ್ ರಾಮಾಯಣ ಮಹಾಭಾರತ ಆಗುತ್ತೋ. ಪಾಪ, ದೃಷ್ಟಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ನನ್ಗೊಂದು ಡೌಟ್ ಬಿಟ್ಟೆ. ಅದ್ಯಾರೋ ಕರೀಮಂತೆ. ನನ್ನ ದೃಷ್ಟಿ ಪುಟ್ಟನ ಬಣ್ಣ ಅವನಿಗೆ ಗೊತ್ತಾಗಿದ್ದಾದ್ರು ಹೇಗೆ ಅಂತ. ಯಾರು ಹೇಳಿರ್ಬೋದು ಪುಟಿ? ನನ್ನ ತಂಗಿ ಬಣ್ಣ ನೀವ್ ಅಂದ್ಕೊಂಡಿರೋ ತರ ಇಲ್ಲ. ನೀವೆಲ್ಲ ಅಂದ್ಕೊಂಡಾಗೆ ಅವಳ ಕುರೂಪಿನೂ ಅಲ್ಲ. ಅವಳಿರೋದೇ ಬೇರೆ. ನೋಡಕ್ಕೆ ನಿಜವಾಗ್ಲೂ ಕಪ್ಪಾಗಿಲ್ವಾ? ಇಲ್ಲ, ನಿಜವಾಗ್ಲೂ ನನ್ನ ತಂಗಿ ಹಾಲಿನಷ್ಟೇ ಬೆಳ್ಳಗಿದ್ದಾಳೆ. ನಮ್ಮ ಅಳಿಯಂದ್ರು ಸಾಮಾನ್ಯದವರಲ್ಲ. ಇದ್ರ ಹಿಂದೆ ಯಾರಿದೆ ಅಂತ ಗೊತ್ತಾದ್ರೆ ಸುಮ್ಮನೆ ಅಯ್ಯೋ ದೇವ್ರೆ, ನಾನೇ ದೃಷ್ಟಿ ಬಣ್ಣದ ವಿಷಯನ ಕರೀಂಗ್ ಹೇಳಿತು ಅಂತ ಗೊತ್ತಾದ್ರೆ ನನ್ನನ್ ಕೊಂದೇ ಬಿಡ್ತಾನೋ ಏನೋ. ಹಾಗಂತ ನನ್ ಶರಾವತಿ ಹೆದ್ರು ಹೇಳಿದ್ರೆ ಅವಳು ನನ್ ಕೊಂದ್ಬಿಡ್ತಾಳೆ. ಎಂತ ಸುಳಿಲ್ ಸಿಕ್ಕಾಕೊಂಡೆ ನಾನು. ಊಟ ಮಾಡು ಪುಟ್ಟಿ, ಹಸುವಾಗುತ್ತೆ. ಮಗ, ಬೇಗ ಹುಷಾರಾಕು. ಪುಟ್ಟಿ, ನೀರ್ ಕುಡಿ, ಕಳ್ಳಿ ಸಿಕ್ಕಾಕೊಂಡ್ಬಿಡುತ್ತೆ. ಅಯ್ಯ, ಇದು ಒಂದು ಟೆನ್ಷನ್ ಬೇರೆ. ಪಾಪ ಚೆನ್ನಿ ಏನ್ ಮಾಡ್ತಿದ್ದಾಳ ಅಂತಗ. ಅಮ್ಮ ಇವತ್ತ ನಮಗೂ ನಿಮ್ಮಿಬ್ರು ಸ್ಲೋ ಮೋಷನ್ ಲವ್ ಸ್ಟೋರಿನ ನೋಡಿ ನೋಡಿ ಸಾಕಾಯ್ತು. ಇನ್ನೇನಿದ್ರು ಕತೆ ಸ್ಪೀಡಾಗಿ ಹೋಗ್ಬೇಕು. ದತ್ತನ್ಗೂ ದೃಷ್ಟಿಗೂ ಇವತ್ತೇ ಪ್ರಥಮ ಶಾಸ್ತ್ರ. ಅಮ್ಮ ಆದ್ರೂ ಎಷ್ಟು ಬೇಗ? ಈಗೇನು ಬೇಡವಾ ಅಮ್ಮ? ಬೈಕ್ ಬೇಡವಂತೆ ಬಿಡಿ. ನಾನು ಯಾವಾಗ್ಲೂ ಹಂಗೆ ಹೇಳ್ದೆ.
ಈ ಮನೆ ಗಂಡ್ಮಕ್ಳೆಲ್ಲ ಸೇರಿ ದತ್ತನಿಗೆ ರೆಡಿ ಮಾಡಿ, ಹಾಗೆ ರೂಮನ್ನು ರೆಡಿ ಮಾಡಿ. ನಾವು ರೆಡಿ. ಏನೋ ಸೈಲೆಂಟ್? ನಾವ್ ರೆಡಿ. ಈ ಮನೆ ಹೆಣ್ಮಕ್ಳು ನಮ್ ದೃಷ್ಟಿನ ಸುಂದರವಾಗಿ ರೆಡಿ ಮಾಡಿ. ಸರಿ ಅಮ್ಮ. ದೃಷ್ಟಿ, ಇವತ್ತು 9 ತಿಂಗಳಿಗೆ ನಮ್ಮನೇಲಿ ತೊಟ್ಲು ಕಟ್ಟಬೇಕು. ದೃಷ್ಟಿ, ಯಾವ್ದಕ್ಕೂ ಬೆಡ್ಡು ಹೆಂಗಿದೆ ನೋಡ್ಬಿಡ. ಹಾ ಸಬಕ್. ಬಾವಾ, ಏನು ಬಾವಾ ಬೆಡ್ಡು ಇಷ್ಟೊಂದು ಸಾಫ್ಟ್ ಆಗಿದೆ. ಅವಾ ಇವತ್ತು ನೋಡಿ ಈ ಬೆಡ್ಡಿಗೆ, ಈ ಕಾಟಿಗೆ, ಈ ರೂಮ್ಗೆ ಒಂದು ಕಳೆ ಬಂತು. ಏ ಸೈಲೆಂಟ್. ಈ ತರ ಮಾಡಿದ್ರೆ ಡೆಕೋರೇಷನ್ಸ್ ಎಲ್ಲ ಹಾಳಾಗತ್ತೆ. ಹೌದಲ್ವಾ? ಸಾರಿ 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 ಬಾವಾ, ಸಾರಿ, ಬೇಜಾರ್ ಮಾಡ್ಕೋಬೇಡಿ. ನವ ಜೋಡಿಗಳಿಗೆ ಜಾಸ್ತಿ ಹೊತ್ತು ಕಾಯಿಸ್ಬಾರ್ದು, ಬೇಗ ಬೇಗ ಡೆಕೋರೇಷನ್ ಮಾಡ್ಬಿಡಿ. ಆಯ್ತು. ಆದ್ರೂ ಬಾವಾ, ನಿಮಗೆ ಹೆವಿ ಎಕ್ಸ್ಪೀರಿಯನ್ಸ್ ಬಿಡಿ. ಬೇರೆಯವ್ರ ಫಸ್ಟ್ ನೈಟ್ಗೆ ಈ ರೇಂಜ್ಗೆ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀರಾ, ಇನ್ನ ನಿಮ್ಮ ಫಸ್ಟ್ ನೈಟ್ ನೆನ್ಸ್ಕೊಂಡ್ರೆ ಸೈಲೆಂಟ್. ಅದ ಓಕೆ ಓಕೆ ಸಾರಿ. ಆದ್ರೂ ನಿಮ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ರು ಜಸ್ಟ್ ಒಂದೇ ಮಗು ಮಾಡ್ಕೊಂಡಿದ್ದೀರಲ್ಲ, ಯಾಕೆ? ಸೈಲೆಂಟ್. ಸ್ವಲ್ಪ ಸೈಲೆಂಟ್ ಆಗಿರಪ್ಪ. ಅಂತೂ ನಮ್ ದೃಷ್ಟಿ ಕಷ್ಟ ದಿನಗಳು ಕಳೀತು. ಇನ್ನಾದ್ರೂ ದತ್ತನ್ ಜೊತೆ ಸಂತೋಷವಾಗಿರ್ಲಿ. ಹೌದು ಬಾಬಾ, ಅವ್ರ ಸಂತೋಷಕ್ಕೆ ತಾನೇ ನಾವ್ ಇದನ್ನೆಲ್ಲ ಮಾಡ್ತಾ ಇರೋದು. ನಾನಂತೂ ಈ ಮನೇಲಿ ಇಂಥ ಶುಭಗಳಿಗೆ ಬರತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಪಾಪ ನನ್ನ ತಂಗೆವ್ವ ಜೀವನದಲ್ಲಿ ಬರೀ ನೋವು ತಿಂತಾನೆ ಬಂದ್ಬಿಟ್ಲು. ಅಕ್ಕನಿಂದ ನೋವು, ಗಂಡನಿಂದ ನೋವು, ಮನೆಯವರಿಂದನೂ ನೋವು. ಅದು ಅಲ್ಲದೆ ಅವಳು ಅಷ್ಟು ಅಂದವಾಗಿದ್ರು ಅದನ್ನ ಮುಚ್ಚಿಡಕ್ಕೆ ಅಂತ ಮುಖಕ್ಕೆ, ಮೈ ಕೈಗೆಲ್ಲ ಮಸಿ ಬಳ್ಕೊಂಡು ಓಡಾಡ್ತಾ ಇದ್ಲು. ಇನ್ಮೇಲಾದ್ರೂ ನನ್ನ ತಂಗೆ ಒಂದು ನೋವಿನ ಒದ್ದಾಟ ಕೊನೆ ಆಗ್ಲಿ. ಸೈಲೆಂಟ್. ತುಂಬಾ ನಗ್ಸೋ ವ್ಯಕ್ತಿಗಳು, ತುಂಬಾ ನಗೋ ವ್ಯಕ್ತಿಗಳು ಒಳಗೆ ತುಂಬಾ ಭಾವುಕ ವ್ಯಕ್ತಿಗಳಾಗಿರ್ತಾರೆ ಅಂತ ಕೇಳಿದ್ದೆ. ಆದ್ರೆ ಈಗ ಅದನ್ನ ನೋಡ್ತಾ ಇದ್ದೀನಿ. ನನಗದೆಲ್ಲ ಗೊತ್ತಿಲ್ಲ ಬಾವ. ಒಳ್ಳೆಯವರು ಕಷ್ಟಪಡೋದನ್ನ ನನಗೆ ನೋಡೋಕ್ಕಾಗಲ್ಲ ಅಷ್ಟೇ. ಈಗ ಎಲ್ಲ ಒಳ್ಳೇದೇ ಆಗ್ತಿದೆಯಲ್ಲ. ಆದ್ರೆ ನಾವ್ ಅದನ್ನ ನೋಡೋಕ್ಕಾಗಲ್ವಲ್ಲ. ಏ ಸೈಲೆಂಟ್. ನೋಡೋ, ತೆಗೆದು ಕೊಡ್ತೀನಿ ನಿನಗೆ. ಸುಮ್ನೆ ತಮಾಷೆ ಮಾಡ್ದೆ. ಸರಿ ಬಾ, ದತ್ತ ರೆಡಿ ಆದ್ನಂತ ನೋಡೋಣ.